ಪ್ರಮಾಣಾಯ ನಮಃ, ಜ್ಞಾನಾಯ ನಮಃ. ಪ್ರಮಾಣ ಲಕ್ಷಣದಲ್ಲಿ ಸ್ವಸಿದ್ಧೈ ಸಾಧನಂ ಪರಸಿದ್ಧೈ ದೂಷಣಂ ಅನ್ನೋ ಭಾಗವನ್ನು ನಾವೀಗ ನೋಡಬೇಕಾಗಿದೆ. ಈ ಹಿಂದಿನ ಭಾಗದಲ್ಲಿ ಸ್ಮೃತಿ ಪ್ರಮಾಣ ದ್ವೈಧ್ಯ ಮಾತ್ರ ಕಲ್ಪನೆ ಅನ್ನೋ ಭಾಗದಲ್ಲಿ ನಾವು ಈ ತಾರ್ಕಿಕ ಮೊದಲಾದವರನ್ನು ಖಂಡನೆ ಮಾಡಿದ್ವಿ. ಏನಂತ? ತಾರ್ಕಿಕರು ಅಂತ ನಾನು ಸುಮ್ಮನೆ ಬಾಯಿಂದ ಹೇಳಿದೆ ಅಷ್ಟೇ. ತಾರ್ಕಿಕರು ಮತ್ತೆ ಮೀಮಾಂಸಕರು, ಭಾಟ್ಟರು, ಪ್ರಾಭಾಕರು ಯಾರೇ ಏನೇ ಇರಲಿ, ತಾರ್ಕಿಕರು ಹಾಗೆ ನೋಡಿದ್ರೆ ಭ್ರಾಂತಿಯನ್ನು ಒಪ್ತಾರೆ. ಅವ್ರದ್ದು ಪ್ರಶ್ನೆ ಅಲ್ಲೇ ಇಲ್ಲಿ. ಆದ್ರಿಂದ ಭ್ರಾಂತಿಯನ್ನು ಅಲ್ಲಗಳೆದ್ರೆ ಅಂತ ಅನ್ನೋದನ್ನು ತಾರ್ಕಿಕರು ಅಂತ ನೀವು ಅನುವಾದ ಮಾಡಬೇಕಾಗಿಲ್ಲ. ಭ್ರಾಂತಿಯನ್ನು ಅಲ್ಲಗಳೆದ್ರೆ ಸ್ಮರಣೆಯನ್ನು ಕೂಡ ಅಲ್ಲಗಳಿಬೇಕಾಗ್ತದೆ ಅಂತ ನಾವು ಆಪತ್ತಿ ಮಾಡಿದ್ವಲ್ಲ. ಅದನ್ನು ವಿವರಣದಲ್ಲಿ ನೋಡಿ, ಪ್ರಮಾಣ ಲಕ್ಷಣದ ವಿವರಣದಲ್ಲಿ ನೋಡೋದಕ್ಕಿಂತ ಅದ್ರ ಕೆಳಗಿನ ವಿವರಣದಲ್ಲಿ ನೋಡಿ. ಭ್ರಾಂತಿಯನ್ನು ನೀವು ಒಪ್ಪದೆ ಹೋದ್ರೆ ಸ್ಮರಣೆಯನ್ನು ಅಲ್ಲಗಳಿಬೇಕಾಗ್ತದೆ ಅಂತ ನಾವು ಹೇಳಿದ್ವಿ. ಈಗ ಸ್ಮರಣೆಯನ್ನು ಅಲ್ಲಗಳಿಬೇಕಾಗ್ತದೆ ಅಂತ ಅನ್ನೋದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಅಲ್ವಾ? ಸ್ಮರಣೆಯನ್ನು ನಾವು ನಮ್ಮ ಸಿದ್ಧಾಂತದಲ್ಲಿ ಅಲ್ಲಗಳಿತೀವ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬನಿಗೂ ಗೊತ್ತಿದ್ದೇ ಇರ್ತದೆ. ಅದನ್ನ ಶಾಸ್ತ್ರಬದ್ಧವಾಗಿ ತಿಳ್ಕೊಳ್ಳೋಕೆ ಈಗ ಪ್ರಯತ್ನ ಪಡ್ತಿದ್ದೇವೆ ಅಷ್ಟೇ. ಈಗ ನೋಡಿ, ಅನುಮಾನ ಎರಡು ಥರ, ಸಾಧಕಾನುಮಾನ ಮತ್ತು ದೂಷಣಾನುಮಾನ ಅಂತ. ಅಲ್ಲಿ ಈ ಸಾಧಕಾನುಮಾನ ಅಂತ ಏನಿದೆಯಲ್ಲ, ಅದು ಏನನ್ನಾದರೂ ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತದೆ. ಪರ್ವತದಲ್ಲಿ ಧೂಮ ಇರುವುದರಿಂದ ವನ್ನಿ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಇನ್ನ ದೂಷಣಾನುಮಾನ ಅಂತ ಇನ್ನೊಂದಿದೆ. ಅದರಲ್ಲಿ ಪರ್ವತದಲ್ಲಿ ವನ್ನಿ ಇಲ್ಲದೆ ಹೋದ್ರೆ ಧೂಮವು ಇಲ್ಲದೆ ಇರಬೇಕಾದೀತು ಅಂತ ಆಪತ್ತಿ ಮಾಡ್ತೇವೆ. ಇದನ್ನು ದೂಷಣಾನುಮಾನ ಅಂತ ಕರೀತಾರೆ. ಅದಕ್ಕೆ ದೇವರಿದ್ದಾನೆ ಅಂತ ಒಪ್ಪೋದು, ಹೀಗೆಲ್ಲ ಅಲ್ಲಿ ಬೇರೆ ಉದಾಹರಣೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಸಾಧಕಾನುಮಾನ ನಾವು ಪ್ರಯೋಗ ಮಾಡುವಾಗ ಅದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಆಗಬಾರ್ದು. ಅದನ್ನೇ ಸ್ವಸಿದ್ಧೈ ಸಾಧನಂ ಅಂತ ಆಚಾರ್ಯರು ತೋರಿಸಿಕೊಟ್ಟಿರೋದು. ನಾವೇನು ಒಪ್ಪಿದ್ದೀವಿ ಅದಕ್ಕನುಸಾರವಾಗಿ ಸಾಧನೆ ಮಾಡಬೇಕು ಅಂತ. ದೂಷಣ ಮಾಡುವಾಗ, ಇನ್ನೊಬ್ಬರನ್ನು ದೂಷಣ ಮಾಡುವಾಗ ಅವ್ರು ಏನು ಒಪ್ಪಿರ್ತಾರೆ ಅದನ್ನು ತೋರಿಸಿ, ನೀವು ಹೀಗೆ ಒಪ್ಪಿದ್ರೆ ಈತ ದೋಷ ಬರಬೇಕಾದೀತು ಅಂತ ಹೇಳ್ತೀವಿ. ಅದಕ್ಕೊಂದು ಉದಾಹರಣೆ ಅವ್ರು ಕೊಟ್ಟಿದ್ದಾರೆ. ದೇವರಿದ್ದಾನೆ ಅಂತ ಒಬ್ಬ ವಾದಿ ಆಸ್ತಿಕನಾದನ್ನು ಒಪ್ಪಿದ ಮೇಲೆ ದೇವ್ರು ಇಲ್ಲ ಅಂತ ಅವನು ಪ್ರೂವ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಆ ಥರದ ಅನುಮಾನ ಪ್ರಯೋಗ ಮಾಡಬಾರ್ದು. ಆದರೆ ನಾನು ಆಸ್ತಿಕನಾದವನು ದೇವರನ್ನು ಒಪ್ಪಿದ್ದೀನಿ, ನನ್ನ ಎದುರಿಗಿದ್ದವನು ದೇವರನ್ನು ಒಪ್ಪಲಿಲ್ಲ. ಹಾಗಿದ್ದಾಗ ದೇವರನ್ನು ಒಪ್ಪದೆ ಹೋದ್ರೆ ಇಂಥದ್ದೇನೋ ಸಮಸ್ಯೆ ಬರಬೇಕಾದಿತ್ತು ಅಂತ ಆಪತ್ತಿ ಮಾಡೋದೇನಿದೆಯಲ್ಲ, ಅದೇನು ತಪ್ಪಲ್ಲ. ದೂಷಣಾನುಮಾನವನ್ನು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಾಡಬೇಕು ಅಂತಿಲ್ಲ. ಪ್ರತಿವಾದಿಯಾದವನು ಒಪ್ಪಿರುವ ನ್ಯಾಯವನ್ನು ಅವಲಂಬಿಸಿ ಅವನಿಗೆ ಅನಿಷ್ಟವಾದ್ದನ್ನ ನಾವು ತೋರಿಸಿದ್ರೆ ಸಾಕು. ನೋಡಿ, ಹೀಗೆ ಅದಕ್ಕೆ ನಿಮಗೆ ಇದೇ ಪರ್ವತ ವನ್ಯಮಾನ ಧೂಮ ಅನ್ನೋದೇ ಪ್ರಸಿದ್ಧವಾದ ಉದಾಹರಣೆ. ಪರ್ವತದಲ್ಲಿ ಧೂಮ ಇರುವುದರಿಂದ ವನ್ಹಿ ಇದೆ ಅಂತ ನಾನು ಒಪ್ಪಿದ್ದೇನೆ, ಅದರಿಂದ ವನ್ಹಿ ಇಲ್ಲ ಅಂತ ಅನ್ಬಾರ್ದು. ಆದ್ರೆ ಪರ್ವತದಲ್ಲಿ ಒಂದ್ ವೇಳೆ ವನ್ಹಿ ಇಲ್ಲದೆ ಹೋದ್ರೆ ಧೂಮವು ಇಲ್ಲದೆ ಇರಬೇಕಾದಿತ್ತು ಅಂತ ತೋರಿಸ್ತೀವಲ್ಲ. ಧೂಮ ಇಲ್ಲದೆ ಇರಬೇಕಾದಿತ್ತು ಅಂತ ನಾನೇನು ಒಪ್ಪಿಲ್ಲ. ಆದ್ರೆ ಅವನು ಎದುರಿಗಿದ್ದವನು ವನ್ಹಿಯನ್ನು ಒಪ್ಪದೆ ಹೋದ್ರೆ ಧೂಮವು ಇಲ್ಲದೆ ಇರಬೇಕಾದಿತ್ತು ಅಂತ ತೋರಿಸ್ತೇವೆ ಅಷ್ಟೇ. ಹಾಗೆ ನೀನು ಚೆನ್ನಾಗಿ ಓದಬೇಕಾದ್ರೆ ಚೆನ್ನಾಗಿ ಪಾಸ್ ಆಗ್ಬೇಕಾದ್ರೆ ಓದಬೇಕು ಅಂತ ಒಬ್ಬನಿಗೆ ಹೇಳ್ತೇವೆ. ಒಂದ್ ವೇಳೆ ಓದದೆ ಹೋದ್ರೆ ಫೇಲ್ ಆಗಿಬಿಡ್ತೀಯಾ ಅಂತ ಅವನನ್ನು ಬೆದರಿಸ್ತೇವೆ. ಇದು ನೋಡಿ, ಇದು ಫೇಲ್ ಆಗಿಬಿಡ್ತಾನೆ ಅನ್ನೋದು ವಸ್ತುಸ್ಥಿತಿ ಏನಲ್ಲ. ಅದು ಅದರಿಂದ ಫೇಲ್ ಆಗ್ತಾನೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ, ಫೇಲ್ ಆಗಿ ಬಿಡಬೇಕಾದೀತು ಅಂತ ಹೇಳ್ತಿದ್ದಾನಷ್ಟೇ. ಆದ್ರಿಂದ ನಾವು ಏನನ್ನಾದರೂ ಸಾಧನೆ ಮಾಡುವಾಗ ನಾವು ಒಪ್ಪಿದ್ದಕ್ಕನುಸಾರವಾಗಿ ನಮ್ಮ ಎಲ್ಲ ವಾದಗಳಿರಬೇಕು. ಅದಕ್ಕೆ ವಿರುದ್ಧವಾಗಿ ಅನುಮಾನ ಪ್ರಯೋಗ ಮಾಡಬಾರದು. ಆದರೆ ದೂಷಣಾನುಮಾನ ಏನಿದೆ ಅದನ್ನ ಸ್ವಸಿದ್ಧಾಂತಕ್ಕೆ ಅನುಗುಣವಾಗಿ ಮಾಡಬೇಕು ಅಂತಿಲ್ಲ. ಪ್ರತಿವಾದಿಯಾದವನು ಏನು ಒಪ್ಪಿರ್ತಾನೆ ಅದಕ್ಕೆ ಅನುಗುಣವಾಗಿ ಅವನಿಗೆ ಅನಿಷ್ಟವಾದನ್ನು ಹೇಳಬೇಕು. ಅವನು ಈ ಸಂಶಯ ಮತ್ತು ಜ್ಞಾನದ ಪ್ರಭೇದವನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಹಾಗೆ ನೀನು ಒಪ್ಪದೆ ಹೋದ್ರೆ ಸ್ಮೃತಿ ಮತ್ತು ಪ್ರಮಾಣಗಳು ಇಲ್ಲದೆ ಇರಬೇಕಾದಿತ್ತು ಅಂತ ನಾವು ಅವನಿಗೆ ತೋರಿಸಿಕೊಟ್ವಿ ಅಷ್ಟೇ. ಅವನಿಗೆ ಮಾಡಿದ ಆಪಾದನೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರೂ ಕೂಡ ಚಿಂತೆ ಏನಿಲ್ಲ. ಅದೇ ಮುಂದಿದೆ ನೋಡಿ. ದೇವರನ್ನ ನಾನು ಒಪ್ಪಿದ ಮೇಲೆ ಆ ದೇವರನ್ನ ನಾನು ಇಲ್ಲ ಅಂತ ಸಾಧನೆ ಮಾಡಬಾರ್ದು. ಆಸ್ತಿಕ ದೇವರನ್ನು ಒಪ್ಪಿಕೊಳ್ಳದೆ ಹೋದ್ರೆ ಪ್ರಪಂಚದ ಸೃಷ್ಟಿ ಆಗ್ಲಿಕ್ಕಿಲ್ಲ ಅಂತ ಎದುರಿಗಿದ್ದವನಿಗೆ ಆಪತ್ತಿ ಮಾಡಬಹುದು. ಯಾಕಂದ್ರೆ ಆ ಎದುರಿಗಿದ್ದವನು ದೇವರನ್ನು ಒಪ್ಕೊಂಡಿಲ್ಲ, ಆದ್ರಿಂದ ಸೃಷ್ಟಿ ಆಗ್ಲಿಕ್ಕಿಲ್ಲ ಅಂತ ಅದರ ತಾತ್ಪರ್ಯ. ನಮ್ಮ ದೃಷ್ಟಿಯಿಂದ ಸೃಷ್ಟಿ ಆಗ್ಲಿಕ್ಕಿಲ್ಲ ಅನ್ನೋದು ಸರಿಯಲ್ಲ. ಸೃಷ್ಟಿ ಆಗೇ ಆಗಿದೆ, ದೇವರನ್ನು ಒಪ್ಪೇ ಇದ್ದೇವೆ. ಆದ್ರಿಂದ ಇದೇ ಉದಾಹರಣೆ, ಇದೊಂದು ಅನುಮಾನ. ಮತ್ತೆ ಪರ್ವತ ವನ್ಯಮಾನ ಧೂಮ ಅಂತ ಅನ್ನೋದು ಇನ್ನೊಂದು ಉದಾಹರಣೆ.
ನೀವು ಅನುವಾದ ಮಾಡುವಾಗ ಯಾವ್ದಾದ್ರು ಒಂದನ್ನ ಉದಾಹರಣೆಯನ್ನಾಗಿ ತಗೊಂಡ್ರು ಕೂಡ ಸಾಕು, ಏನು ತೊಂದರೆ ಇಲ್ಲ. ಆದ್ರಿಂದ ಪ್ರಕೃತದಲ್ಲಿ ಅನುಭವಕ್ಕೆ ವಿರುದ್ಧವಾಗಿ ನಮ್ಮ ವಾದ ಯಾವ್ದವನು ಒಂದು ವಾದ ಮಾಡಿದರೆ, ಆವಾಗ ಅಂದ್ರೆ ಸಂಶಯ ಮತ್ತು ಯಥಾರ್ಥ ಜ್ಞಾನಗಳನ್ನು ಒಪ್ಪದೆ ಹೋದ್ರೆ ಆವಾಗ ಸ್ಮೃತಿ ಎಂಬ ಜ್ಞಾನದ ಪ್ರಭೇದವನ್ನಾದ್ರೂ ಹೇಗೆ ಸಾಧನೆ ಮಾಡ್ತೀರಿ ಅಂತ ನಾವು ಅವನಿಗೆ ಆಪತ್ತಿ ಮಾಡಿ ಅವನನ್ನ ನಿರಾಕರಣೆ ಮಾಡಬಹುದು ಅಂತ ಅದರ ತಾತ್ಪರ್ಯ. ಪರ್ವತದಲ್ಲಿ ಧೂಮ ಇರುವುದರಿಂದ ವನ್ಹಿ ಇದೆ ಅಂತ ತೋರಿಸುವುದು ಇದು ಸಾಧನಾನುಮಾನ. ಯಾಕಂದ್ರೆ ವನ್ಹಿಯನ್ನು ಸಾಧನೆ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಎದುರಿಗಿರುವವನು ಧೂಮವನ್ನು ಒಪ್ಪಿಯೂ ಕೂಡ ವನ್ಹಿಯನ್ನು ಒಪ್ಪದೆ ಹೋದರೆ ಆವಾಗ ನಾವು ಅವನಿಗೆ ನೀನು ವನ್ಹಿಯನ್ನು ಒಪ್ಪದೆ ಹೋದರೆ ಅಲ್ಲಿ ಧೂಮವು ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ, ಧೂಮ ಇರದೇ ಇರಬೇಕಾದೀತು ಅಂತ ಹೇಳುವುದೇನಿದೆ, ಇದನ್ನೇ ಅನಿಷ್ಟಾಪತ್ತಿ ಅಂತಾರೆ ಅಥವಾ ಅತಿ ಪ್ರಸಂಗ ಅಂತಾರೆ. ಅದು ಅನಿಷ್ಟಾಪತ್ತಿ ಯಾಕೆಂದ್ರೆ ಧೂಮ ಇಲ್ಲ ಅಂತ ಅವನಿಗೆ ನಾವು ಹೇಳಿದ್ರೆ ಅದು ಅವನಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಯಾಕಂದ್ರೆ ಧೂಮವನ್ನು ಅವನು ಒಪ್ಪಿದ್ದಾನೆ. ಧೂಮ ಇಲ್ಲ ಅಂತ ಅನ್ನೋದನ್ನು ಅವನಿಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇನ್ನೊಂದು ಉದಾಹರಣೆ ಕೊಟ್ಟಿದ್ದು, ಈ ಪ್ರಪಂಚ ಇರುವುದರಿಂದ ದೇವರಿದ್ದಾನೆ ಅಂತ ನಾವು ಸಾಧನೆ ಮಾಡಿದ್ವಿ. ಒಂದು ವೇಳೆ ದೇವರನ್ನು ಒಪ್ಪದೆ ಹೋದ್ರೆ ಪ್ರಪಂಚವೂ ಕೂಡ ಇರದೇ ಇರಬೇಕಾದೀತು ಅಂತ ನಾವು ಹೇಳಿದರೆ ಆ ಎದುರುಗಡೆ ಕೂತವನಿಗೆ ಪ್ರಪಂಚದ ಅಭಾವ ಅಂತ ಅನ್ನೋದು ಇಷ್ಟ ಅಲ್ಲ, ಪ್ರಪಂಚ ಇಲ್ಲ ಅಂತ ಅನ್ನೋದನ್ನು ಅವನು ಒಪ್ಪೋದಿಲ್ಲ. ಆದ್ರಿಂದ ಅದು ಅವನಿಗೆ ಅನಿಷ್ಟಾಪತ್ತಿ ಆಗ್ತದೆ. ಪ್ರಪಂಚದ ಸೃಷ್ಟಿಯೇ ಆಗ್ಲಿಕ್ಕಿಲ್ಲ, ಪ್ರಪಂಚ ಅಸ್ತಿತ್ವದಲ್ಲೇ ಇರ್ತಿರ್ಲಿಲ್ಲ ಅಂತ ನಾವು ಅವನಿಗೆ ತೋರಿಸಿದ್ರೆ ಅದು ಅನಿಷ್ಟಾಪತ್ತಿ ಆಗ್ತದೆ ಅವನಿಗೆ. ಇದನ್ನೇ ಅನಿಷ್ಟಾಪತ್ತಿ. ಅನಿಷ್ಟ ಅಂದ್ರೆ ಅವನಿಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲದೆ ಇದ್ದಿದ್ದು. ಆಪಾದನೆ ಮಾಡುವುದು ಅಂದ್ರೆ ಈ ಕಳ್ಳರ ಈಗ ಒಬ್ಬನ್ಯಾರು ವ್ಯಕ್ತಿಯನ್ನು ಕಳ್ಳ ಅಂತ ಆಪಾದನೆ ಮಾಡುವುದು ಅಂತ ಇದೆಯಲ್ಲ, ಆ ಥರದ ಆಪಾದನೆ ಅಲ್ಲ ಇಲ್ಲಿ. ಆಪಾದನೆ ಅಂದ್ರೆ ತೋರಿಸುವುದು ಅಂತ ಅರ್ಥ. ಹೀಗಾದ್ರೆ ಹೀಗಾಗಬೇಕಾದಿತ್ತು. ಕಂಡೀಷನಲ್ ಫ್ಯಾಕ್ಟ್ಸ್ ಎರಡು, ಈ ಕಂಡೀಷನಲ್ ಥಿಂಗ್ಸ್, ಅದನ್ನ ಅವನಿಗೆ ತೋರಿಸಿಕೊಡುವುದಕ್ಕೆ, ಹೈಲೈಟ್ ಮಾಡಿ ಕೊಡುವುದಕ್ಕೆ ಇಲ್ಲಿ ಆಪತ್ತಿ ಅಂತ ಹೆಸರು. ಇಂಥ ಕಷ್ಟ, ಇಂಥ ಪ್ರಸಂಗ ತೊಂದರೆ ಬಂದ್ಬಿಡ್ತದೆ ಅಂತ ತೋರಿಸೋದನ್ನ ಆಪತ್ತಿ ಅಂತ ಅನ್ನೋದಿಲ್ಲ. ಹೇತುರಸ್ತು ಸಾಧ್ಯಂ ಮಾಸ್ತು ಅಂತ ಅವನು ಹೇಳಿದ್ರೆ ಇಲ್ಲಿ ಸಾಧ್ಯಂ ನ ಸ್ಯಾತ್ ಹೇತುರಪಿ ನ ಸ್ಯಾತ್, ಸಾಧ್ಯ ಇಲ್ಲದೆ ಹೋದ್ರೆ ಹೇತು ಇಲ್ಲದೆ ಇರಬೇಕಾದಿತ್ತು ಅಂತ ತೋರಿಸ್ತೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.